ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಇಂಚಿಗೇರಿ ಮಠದ ಸದ್ಗುರು ಸಮರ್ಥ ರೇವಣಸಿದ್ದೇಶ್ವರ ಮಹಾರಾಜರಲ್ಲಿ ನಮಸ್ಕರಿಸಿ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಪೂಜ್ಯರೇ, ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಈ ಕ್ಷೇತ್ರದ ಶಾಸಕರೂ ಆದಂಥ ವಿಠ್ಠಲ್ ಕಟಕ ಧೋಂಡ ಅವರ, ಬಿಜಾಪುರ ಜಿಲ್ಲಾ ಉಸ್ತುವಾರಿ ಸಚಿವರು, ಕೈಗಾರಿಕಾ ಸಚಿವರು ಆದಂಥ ಶ್ರೀ MB ಪಾಟೀಲ್ ಅವರ, ಇನ್ನೊಬ್ಬರು ಸಚಿವರಾದಂಥ ಮಾನ್ಯ ಶಿವಾನಂದ ಪಾಟೀಲ್ ಅವರ, ಸಚಿವರಾದಂಥ RB ತಿಮ್ಮಾಪುರ ಅವರ, ಗ್ಯಾರಂಟಿ ಯೋಜನೆಗಳ ರಾಜ್ಯ ಅಧ್ಯಕ್ಷರಾದಂಥ HM ರೇವಣ್ಣ ಅವರ, ಶಾಸಕರಾದಂಥ ಯಶವಂತರಾಯಗೌಡ ಪಾಟೀಲ್ ಅವರ, ಅಶೋಕ್ ಮನಗೋಳಿ ಅವರ, JT ಪಾಟೀಲ್ ಅವರ, ಮೇಲ್ಮನೆಯ ಸದಸ್ಯರಾದಂಥ ಸುನಿಲ್ ಗೌಡ ಪಾಟೀಲ್ ಅವರ, ಪ್ರಕಾಶ್ ರಾಥೋಡ್ ಅವರ, ಮಾಜಿ ಶಾಸಕರು, ಬಿಜಾಪುರ ಜಿಲ್ಲಾ DCC ಡಿಸ್ಟಿಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ರಾಜು ಅಲ್ಗೂರ್ ಅವರ, ಕೌಶಲ್ಯಾಭಿವೃದ್ಧಿ ಅಧ್ಯಕ್ಷಿಣಿಯಾದಂಥ ಕಾಂತಾ ನಾಯಕ್ ಅವರ, ವೇದಿಕೆ ಮೇಲಿರ್ತಕ್ಕಂಥ ಇತರ ಎಲ್ಲ ಆಹ್ವಾನಿತ ಗಣ್ಯರ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ, ತಾಯಂದಿರೇ, ಮಾಧ್ಯಮದ ಗೆಳೆಯರೇ, ಸ್ವಲ್ಪ ತಡವಾಗಿ ಬಂದೆ, ಕ್ಷಮಿಸಬೇಕು. ನಾನು ಬೆಂಗಳೂರಿಂದ ಬಂದು ಅಲ್ಲಿ ಏರ್ಕ್ರಾಫ್ಟ್ನಲ್ಲಿ ಬಂದು ಅಲ್ಲಿಂದ ಹೆಲಿಪ್ಯಾಡ್ನಲ್ಲಿ ಇಲ್ಲಿಗೆ ಬರಬೇಕಾದ್ರೆ ಭಾಳ ತಡ ಆಯಿತು. ಹೆಲಿಕಾಪ್ಟರ್ನಲ್ಲಿ ಬಂದು, ಹಾಗಾಗಿ ಇನ್ನೂ ಭಾಳ ಜನ ಮಾತನಾಡಬೇಕಾಗಿತ್ತು. ಅವರೆಲ್ಲರೂ ಮಾತನಾಡಲಿಕ್ಕೆ ಸಮಯ ಇಲ್ಲದೆ ಇರೋದ್ರಿಂದ ಮತ್ತೆ ನಾನು ವಾಪಸ್ ಹೋಗಬೇಕಾಗಿದೆ. ಇಲ್ಲಿಂದ ಹೆಲಿಕಾಪ್ಟರಲ್ಲಿ ಹೋಗಬೇಕು, ಅಲ್ಲಿಂದ ಮತ್ತೆ ಏರ್ಕ್ರಾಫ್ಟ್ನಲ್ಲಿ ಹೋಗಬೇಕು. ಸೊ ಹಾಗಾಗಿ ನಾನೇ ಮಾತಾಡ್ತಾ ಇದ್ದೇನೆ. ಈಗಾಗಲೇ ಮಾಧವಾನಂದ ಪ್ರಭುಗಳು ಅವ್ರ ಬಗ್ಗೆ ಮಾತನಾಡಿದಂಥ ಎಲ್ಲರೂ ಕೂಡ ಅನೇಕ ವಿಚಾರಗಳನ್ನು ನಿಮಗೆ ತಿಳಿಸಿದ್ದಾರೆ, ನಿಮಗೂ ಕೂಡ ಗೊತ್ತಿದೆ. ಹೆಚ್ಚಾಗಿ ಇಲ್ಲಿ ಮಾಧವಾನಂದ ಪ್ರಭುಗಳ ಈ ಮಠದ ಇಂಚಿಗೇರಿ ಮಠದ ಭಕ್ತರಾಗಿರೋದ್ರಿಂದ
ನಿಮಗೆಲ್ಲ ವಿಚಾರಗಳು ತಿಳ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ. ಇವತ್ತು ಮಾಧವಾನಂದ ಪ್ರಭುಗಳ ದೇವಸ್ಥಾನ ಲೋಕಾರ್ಪಣೆ, ಕಳಸಾರೋಹಣ ಹಾಗೂ ಅವರ 44ನೇ ಸ್ಮರಣೋತ್ಸವ, ಇದ್ರ ಜೊತೆಗೆ ಸಂಗೊಳ್ಳಿ ರಾಯಣ್ಣನವರ ಪುತ್ಥಳಿ ಅನಾವರಣ, ಇಷ್ಟು ಕಾರ್ಯಕ್ರಮಗಳನ್ನು ಅತ್ಯಂತ ಭಕ್ತಿಯಿಂದ ಸಂತೋಷದಿಂದ ನೆರವೇರಿಸಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೆ. ಸಂಗೊಳ್ಳಿ ರಾಯಣ್ಣ ನಿಮಗೆಲ್ಲ ಗೊತ್ತಿದೆ. ಸಂಗೊಳ್ಳಿ ರಾಯಣ್ಣವರು ಕಿತ್ತೂರು ಸಂಸ್ಥಾನದಲ್ಲಿ ಸೈನಿಕರಾಗಿದ್ದಂಥವ್ರು. ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಬಲಗೈ ಬಂಟರಾಗಿದ್ದಂಥವ್ರು. ಕಿತ್ತೂರು ರಾಣಿ ಚೆನ್ನಮ್ಮನವರು ಮತ್ತು ಸಂಗೊಳ್ಳಿ ರಾಯಣ್ಣವರು ಇವರ ಮುಂದಾಳತ್ವದಲ್ಲಿ ಬ್ರಿಟಿಷ್ನವರ ವಿರುದ್ಧ ಯುದ್ಧ ಆಗ್ತದೆ. ಒಂದು ಯುದ್ಧದಲ್ಲಿ ಗೆಲ್ತಾರೆ, ಎರಡನೇ ಯುದ್ಧದಲ್ಲಿ ಬ್ರಿಟಿಷ್ನವರು ಅಪಾರವಾದಂಥ ಸೈನ್ಯ ತಗೊಬಂದು ಚೆನ್ನಮ್ಮನವರನ್ನು ಸೆರೆ ಹಿಡಿತಾರೆ. ಸಂಗೊಳ್ಳಿ ರಾಯಣ್ಣವರು ತಪ್ಪಿಸ್ಕೊತಾರೆ. ಅವರು ತಪ್ಪಿಸ್ಕೊಂಡ ಮೇಲೆ ಬ್ರಿಟಿಷ್ನವರ ವಿರುದ್ಧವಾಗಿ ನಿರಂತರವಾಗಿ ಹೋರಾಟವನ್ನು ಮಾಡ್ತಾರೆ. ಬ್ರಿಟಿಷ್ನವ್ರಿಗೆ ಒಂದು ರೀತಿ ಸಿಂಹ ಸ್ವಪ್ನ ಆಗ್ಬಿಟ್ಟಿರ್ತಾರೆ. ಅವ್ರಿಗೆ ಚಳ್ಳೆ ಹಣ್ಣು ತಿನ್ನಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ಕಿತ್ತೂರು ರಾಣಿ ಚೆನ್ನಮ್ಮನವರು ಮತ್ತು ಸಂಗೊಳ್ಳಿ ರಾಯಣ್ಣವರು ಇವರಿಬ್ಬರೂ ಕೂಡ ಬ್ರಿಟಿಷ್ನವರ ವಿರುದ್ಧ ಹೋರಾಟ ಮಾಡಿ ಹುತಾತ್ಮರಾದಂಥವ್ರು. ಅವರ ಸ್ವಾರ್ಥಕ್ಕೋಸ್ಕರ ಹೋರಾಟ ಮಾಡಲಿಲ್ಲ. ಬ್ರಿಟಿಷ್ನವರು ಈ ದೇಶಕ್ಕೆ ವಲಸೆ ಬಂದವರು, ಇಂಗ್ಲೆಂಡ್ನವರು ಅಲ್ಲಿಂದ ಈ ದೇಶಕ್ಕೆ ಬಂದಿದ್ರು. ಅವರು ವ್ಯಾಪಾರ ಮಾಡಕ್ಕೆ ಬಂದವರು. ವ್ಯಾಪಾರ ಮಾಡಕ್ಕೆ ಬಂದು ಇಲ್ಲೇ ತಿಕಾಣ ಹೂಡಿ ಈ ದೇಶವನ್ನೇ ಆಕ್ರಮಿಸ್ಕೊಬಿಟ್ರು. ಕಾರಣ ಯಾಕಪ್ಪ ಅಂತಂದ್ರೆ ಅವತ್ತೂ ಕೂಡ ಒಂದು ಸಂಸ್ಥಾನ ಇರಲಿಲ್ಲ, ಒಂದು ರಾಜಧಾನಿ ಇರಲಿಲ್ಲ. ಅನೇಕ ರಾಜರುಗಳಿದ್ರು, ಒಬ್ಬ ರಾಜ ಇರಲಿಲ್ಲ. ಸುಮಾರು 500ಕ್ಕೂ ಹೆಚ್ಚು 560 ರಾಜರುಗಳಿದ್ರು. 560 ಸಂಸ್ಥಾನಗಳು, 560 ರಾಜರುಗಳು ಇದ್ದರು. ಒಬ್ರಿಗೊಬ್ರು ಕಂಡ್ರಾಯ್ತಿರ್ಲಿಲ್ಲ. ಯಾರೋ ಬಲಿಷ್ಠರಾದವರು ಮಾತ್ರ ಇವರು ಕಪ್ಪ ಕಾಣಿಕೆ ಕೊಟ್ಕೊಂಡು ಬದುಕಿರ್ತಿದ್ರು ಅಷ್ಟೇ. ಆದರೂ ಒಳಗೆ ಆಯ್ತಿರ್ಲಿಲ್ಲ, ಒಬ್ರಿಗೊಬ್ರಿಗೆ ಆಯ್ತಿರ್ಲಿಲ್ಲ. ಕಾರಣ ಯಾಕಪ್ಪ ಅಂತಂದರೆ ನಮ್ಮ ಜಾತಿ ವ್ಯವಸ್ಥೆ ಇದೆಯಲ್ಲ ಅಷ್ಟರ ಮಟ್ಟಿಗೆ ಪ್ರಬಲವಾಗಿತ್ತು. ನಮ್ಮ ಜಾತಿ ವ್ಯವಸ್ಥೆ ಇದೆಯಲ್ಲ, ನಾವು ಇವತ್ತು ನೋಡ್ತಾ ಇರ್ತಕ್ಕಂಥ ಜಾತಿ ವ್ಯವಸ್ಥೆ, ಇಷ್ಟೊಂದು ಜಾತಿಗಳು ಯಾಕಾಗಿದ್ದಾವೆ? ನಾವೆಲ್ಲ ಮನುಷ್ಯರಲ್ಲ, ಜಾತಿಗಳು ಯಾಕಾದ?
ನಮ್ಮ ಪೂರ್ವಿಕರು ಈ ದೇಶದಲ್ಲಿ ಪ್ರಬಲರಾಗಿದ್ದಂಥವರು ಚತುರ್ವರ್ಣ ವ್ಯವಸ್ಥೆಯನ್ನು ಮಾಡೋದು. ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು ಅಂಥೇಳಿ 4 ವರ್ಣಗಳನ್ನು ಮಾಡಿ ಅದನ್ನೇ ಚಾತುರ್ವರ್ಣ ಅಂತ ಕರೆಯೋದು. ಈ 4 ವರ್ಣಗಳನ್ನು ಮಾಡಿ ಮೇಲ್ಗಡೆಯ 3 ವರ್ಣಗಳಿದಾವಲ್ಲ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಅವರು ಮಾತ್ರ ಎಲ್ಲ ಸವಲತ್ತುಗಳು ಇದ್ದವು. ವಿದ್ಯೆ ಕಲಿತಕ್ಕಂಥ ಸವಲತ್ತು, ಆಸ್ತಿ ಗಳಿಸ್ತಕ್ಕಂಥ ಸವಲತ್ತು, ಶ್ರೀಮಂತಿಗೆ ಮಾಡತಕ್ಕಂಥ ಸವಲತ್ತು, ಆಸ್ತಿ ಗಳಿಸೋದನ್ನು ಅನುಭವಿಸ್ತಕ್ಕಂಥ ಸವಲತ್ತು, ಎಲ್ಲ ಸವಲತ್ತುಗಳು ಅವ್ರಿಗಿತ್ತು. ಈ ಶೂದ್ರರು ಅಂತ ಇದ್ರೆ 4ನೇ ವರ್ಣ, ಅವ್ರಿಗೇನೂ ಇರಲಿಲ್ಲ. ಅವರಿಗೆ ಉತ್ಪಾದನೆ ಮಾಡೋದು ಆದರೆ ಅನುಭವಿಸೋಗಿಲ್ಲ. ಅವರು ಉತ್ಪಾದನೆ ಮಾಡೋದನ್ನು ಬೇರೆಯವರು ಯಾರೋ ಅನುಭವಿಸ್ತಾರೆ. ಇದು ಈ ಚಾತುರ್ವರ್ಣ ವ್ಯವಸ್ಥೆಯ ಲಕ್ಷಣ. ಬಹುಶಃ ಅದಕ್ಕೋಸ್ಕರನೇ ಮಾಧವಾನಂದ ಪ್ರಭುಗಳಿದ್ದಾರಲ್ಲ, ಅವರು ಜೀವನದಲ್ಲಿ ಜಾತ್ಯತೀತ ತತ್ವವನ್ನು ಅಳವಡಿಸ್ಕೊಂಡು ಬದುಕಿದ್ರು ಅಂತ ಹೇಳಿ ನಾವು ಇವತ್ತು ತಿಳ್ಕೊಳ್ತೀವಿ. ಎಲ್ಲರೂ ಮಾಡಬೇಕು ಇದನ್ನ. ಈಗ ಆಕಸ್ಮಿಕವಾಗಿ ಹುಟ್ಟುತ್ತೀವಪ್ಪ, ಯಾವುದೋ ಜಾತಿನಲ್ಲಿ ಜಾತಿ ಇರೋದ್ರಿಂದ ಆಕಸ್ಮಿಕವಾಗಿ ಹುಟ್ಟುತ್ತೀವಿ. ಹಾಗಂತೇಳಿ ಆ ಜಾತಿನೇ ಪಾಲನೆ ಮಾಡ್ಕೊಂಡು ಹೋಗ್ಬೇಕಾ? ಅಪ್ಪ ಹಾಕಿದ ಆಲದ ಮರ ಅಲ್ಲಿ ನೇತಾಕಂಡೇ ಇರಬೇಕಾ? ಈಗ ನಾವು ಯಾಕೆ ಇವ್ರನ್ನ ನೆನಕತ್ತೀವಿ? ಮಾಧವಾನಂದ ಪ್ರಭುಗಳನ್ನು ಯಾಕೆ ಅವ್ರ ಹೆಸರಿನಲ್ಲಿ ದೇವಸ್ಥಾನ ಕಟ್ಟಿಸಿದ್ದೀವಿ? ಅವ್ರನ್ನ ಯಾಕೆ ದಿನನಿತ್ಯ ಪೂಜೆ ಮಾಡ್ತಕ್ಕಂಥದ್ದು? ಅವ್ರಿಗೆ ಬೇಕಾದಷ್ಟು ಸಾವಿರಾರು ಲಕ್ಷಾಂತರ ಜನ ಭಕ್ತರು ಹಾಕಿದ್ದಾರೆ. ಬಸವಣ್ಣವ್ರನ್ನ ಯಾಕೆ ನೆನಕತ್ತೀವಿ? ಬಸವಣ್ಣವರು 12ನೇ ಶತಮಾನದಲ್ಲಿ ಜಾತಿ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡಿದರು, ಸಾಮಾಜಿಕ ಕ್ರಾಂತಿಯನ್ನ ಮಾಡಿದರು. ಬ್ರಾಹ್ಮಣರು ದಲಿತರ ಜೊತೆ ಮದುವೆ ಮಾಡಿಸಿದರು. ಜಾತಿ ರಹಿತವಾದಂಥ, ವರ್ಗರಹಿತವಾದಂಥ ಸಮಾಜ ನಿರ್ಮಾಣ ಆಗಬೇಕು ಅಂತೇಳಿ ಕನಸನ್ನು ಕಂಡಿದ್ದರು ಅಲ್ವಾ ಬಸವ ಶರಣರು. ಈಗ ಅವ್ರು ಹೇಳಿದ್ರು, ರೇವಣಸಿದ್ದೇಶ್ವರ ಸ್ವಾಮೀಜಿಗಳು ಏನಂತ ಹೇಳಿದ್ರು? ಇವನಾರವ ನೆನೆಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ನಿನ್ನ ಮನೆಯ ಮಗನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ಅಂತ ಅಲ್ವಾ? ಅದನ್ನೇ ಬಸವಾದಿ ಶರಣರು 12ನೇ ಶತಮಾನದಲ್ಲಿ ಹೇಳಿದ್ರೆ, ಇವರು 20ನೇ ಶತಮಾನದಲ್ಲಿ ಮಾಧವಾನಂದ ಸ್ವಾಮೀಜಿಯವರು ಹೇಳಿದ್ರು. ಅವರು ಮೇಲ್ಜಾತಿ ಕೆಳಜಾತಿಯವರನ್ನು ಮದುವೆ ಮಾಡಿಸಿದರೆ, ಇವರು ಸುಮಾರು ಅಂತರ್ಜಾತಿ ಮದುವೆಗಳನ್ನು, ಸಾವಿರಾರು ಮದುವೆಗಳನ್ನು ಮಾಡಿದ್ರು. ಇವತ್ತು ಜಾತಿ ಹೋಗ್ಬೇಕಾದ್ರೆ ಒಂದು ಬಹಳ ಮುಖ್ಯವಾಗಿ ಅಂತರ್ಜಾತಿ ಮದುವೆ ಆಗಬೇಕು, ಅಂತರ ಧರ್ಮೀಯರ ಮದುವೆ ಆಗಬೇಕು, ಜೊತೆಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬರುತ್ತೆ. ನಿಮಗೆ ಹುಡುಗ ಓದಿದ್ದಾನೆ ಕೆಲಸದಲ್ಲಿದ್ದಾನೆ ಅಂತಂದರೆ ಅವ ಕೆಳಜಾತಿಯವನಾದರೂ ಮದುವೆ ಆಗ್ಬಿಡ್ತಾನೆ. ಓದಿಲ್ಲ, ಬಡವ ಆಗಿದ್ದಾನೆ, ಬಟ್ಟೆ ಇಲ್ಲ, ಅವನಿಗೆ ಮನೆ ಇಲ್ಲ ಅಂತಂದ್ರೆ ಯಾರು ಮದುವೆ ಆಗಲ್ಲ. ಮೇಲ್ಜಾತಿಯವನಿದ್ರೂ ಕೂಡ ಮದುವೆ ಆಗಲ್ಲ ಅಲ್ವಾ? ಹೌದೇನ್ರಿ?
ಆ ನೀವೆಲ್ಲ ಏನ್ ಮಾಡ್ತೀರಿ? ನಮ್ಮ ಜಾತಿಯವ್ರನ್ನೇ ಮದುವೆ ಆಗೋಣ, ನಮ್ಮ ಜಾತಿಯವ್ರನ್ನೇ ಮದುವೆ ಆಗೋಣ, ನಮ್ಮ ಮಕ್ಕಳಿಗೆ ನಮ್ಮ ಜಾತಿಯವ್ರನ್ನೇ ತರೋಣ ಮಾಡಿ, ಬೇಡ ಅಂತ ಹೇಳಲ್ಲ ನಾನು. ಆದರೆ ಅಂತರ್ಜಾತಿ ಮದುವೆಗಳಿಗೆ ಹೆಚ್ಚು ಪ್ರೋತ್ಸಾಹ ಕೊಡ್ತಕ್ಕಂಥದ್ದೇ ನಾವು ಮಾಧವಾನಂದ ಸ್ವಾಮೀಜಿಗಳಿಗೆ ಸಲ್ಲಿಸ್ತಕ್ಕಂಥ ಗೌರವ. ಈ ದೇಶ ಬಹುತ್ವದ ದೇಶ ಅಲ್ವಾ? ಅನೇಕ ಜಾತಿಗಳಿದ್ದಾವೆ, ಅನೇಕ ಧರ್ಮಗಳಿದ್ದಾವೆ, ಅನೇಕ ಭಾಷೆಗಳಿದ್ದಾವೆ. ಬಹುತ್ವ ಇರ್ತಕ್ಕಂಥ ದೇಶ ಅಲ್ಲ. ಬಹುತ್ವ, ಯಾರು ಬಹುತ್ವವನ್ನ ಪಾಲನೆ ಮಾಡ್ತಾರೆ, ಬಹುತ್ವಕ್ಕೆ ಗೌರವ ಕೊಡ್ತಾರೆ, ಅದನ್ನು ಎತ್ತಿಡಿತಕ್ಕಂಥ ಪ್ರಯತ್ನವನ್ನು ಜೀವನದಲ್ಲಿ ಮಾಡ್ತಾರೆ, ಅಂಥವ್ರನ್ನ ಮಾತ್ರ ನಾವು ಸ್ಮರಿಸ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಈಗ 43 ವರ್ಷ ಆಯಿತು ಸತ್ತು ಇವರು ಅಲ್ಲ, ಮಾಧವಾನಂದ ಸ್ವಾಮೀಜಿ. ಆದರೂ ಕೂಡ ಯಾಕೆ ನೆನ್ಕೊತಾ ಇದ್ದೀವಿ? ಅವ್ರ ಹೆಸರಿನಲ್ಲಿ ಯಾಕೆ ದೇವಸ್ಥಾನ ಮಾಡಿಸಿದ್ದೀರಿ? ಅವರ ಅನೇಕ ರಾಜ್ಯಗಳಲ್ಲಿ ಅವರ ಮಠಗಳಿದ್ದಾವೆ. ಯಾಕೆ? ಅನೇಕ ಭಕ್ತರುಗಳೇ ಇದ್ದಾರೆ. ನಾವೇನ್ ಮಾಡ್ತೀವಿ? ಬಸವಣ್ಣನ ಪೂಜೆ ಮಾಡೋದು. ಬಸವಣ್ಣ ಹೇಳದಂತ ತತ್ವ ಇದೆಯಲ್ಲ, ಇವನಾರವ ಬಿಟ್ಬಿಡೋದು, ಆಮೇಲೆ ನಮ್ಮ ಜಾತಿನೇ ಹಿಡ್ಕೊಳ್ಳೋದು. ಬಸವಣ್ಣನ ಪೂಜೆ ಮಾಡೋದು ನಿಮಗೆ ಹೇಳ್ಬೇಕಾ? ನಾನು ಇವ್ರಿಗೂ ಗೊತ್ತಾಗ್ಲಿ ಅಂತ ಹೇಳ್ತಾ ಇದ್ದೆ. ನಾವು ಬಸವಣ್ಣನವರನ್ನ ಪೂಜೆ ಮಾಡೋದು, ಬಸವಣ್ಣನ ಫೋಟೋ ಪೂಜೆ ಮಾಡೋದು, ಆಮೇಲೆ ಬಸವಣ್ಣ ಹೇಳೋದು ಮಾತ್ರ ಪಾಲನೆ ಮಾಡೋಂಗಿಲ್ಲ. ನಮ್ಮ ಜಾತಿನೇ ಮಾಡೋದು ಅಲ್ವಾ? ಈಗ ನೋಡಿ, ಮನುಷ್ಯ ಇದೆಯನ್ನಲ್ಲ, ಎಷ್ಟು ಸ್ವಾರ್ಥಿ ಅಂತಂದ್ರೆ, ನಾನು ಇಂಥ ಜಾತಿಲಿ ಹುಟ್ಟಬೇಕು ಅಂತ ಅರ್ಜಿ ಹಾಕಿ ಹುಟ್ಟಿದ್ನ? ಕುರುಬರ ಜಾತಿಯಲ್ಲಿ ಹುಟ್ಟಬೇಕು ಅಂತ ಅರ್ಜಿ ಹಾಕಿದ್ನ? ಹಾಕಿರ್ಲಿಲ್ಲ. ನಮ್ಮಪ್ಪ ನಮ್ಮವ್ವ ಕುರುಬರಾಗಿದ್ರು, ಅದಕ್ಕೋಸ್ಕರ ನಾನು ಕುರುಬರಾಗಿ ಹುಟ್ಟಿದ್ದೀನಿ. ಇನ್ನೊಬ್ಬರು ಲಿಂಗಾಯತರಾಗಿದ್ರು, ಲಿಂಗಾಯತ ಧರ್ಮದಲ್ಲಿ ಹುಟ್ಟಿದ್ದಾರೆ, ಲಿಂಗಾಯತ ಜಾತಿಯಲ್ಲಿ ಹುಟ್ಟಿದ್ದಾರೆ. ಅಶೋಕ ಮನಗೋಳಿ ಲಿಂಗಾಯತ ಜಾತಿ, ಅವನು ರಾಜು ಅಲ್ಗೂರ ಸೆಡುಕಾಸ್ತಿ ಹುಟ್ಟಿದ್ದಾರೆ. ಅವರೆಲ್ಲ ಅರ್ಜಿ ಹಾಕೊಂಡಿದ್ರ? ಇಂಥ ಜಾತಿಯಲ್ಲಿ ಹುಟ್ಟಬೇಕು ಅಂತ ಅರ್ಜಿ ಹಾಕೊಂಡಿರ್ಲಿಲ್ಲ. ಈಗ ನನಗೆ ಆಪರೇಷನ್ ಮಾಡೋ ಅಂತ ಕಾಯಿಲೆ ಬಂದ್ಬಿಟ್ರೆ ನಾನು ಏನು ಮಾಡ್ತೀನಿ? ರಾಜು ಅಲ್ಗೂರು ರಕ್ತನಾರು ಕೊಡಪ್ಪ, ಮನಗೋಳಿ ರಕ್ತನಾರು ಕೊಡಪ್ಪ, ನಾನು ಬದುಕಿದ್ರು ಸಾಕು ಡಾಕ್ಟ್ರೇ ಅಂತ ಹೇಳ್ತೀನಿ. ಅವ್ರ ರಕ್ತ ಎಲ್ಲ ಸೇರ್ಕೊಂಡ ಮೇಲೆ, ಬದುಕಿದ ಮೇಲೆ, ನಾನು ಕುರುಬ್ರವನೇ ಅಪ್ಪ ಅಂತಂತಂದ್ರೆ, ಅವ್ರ ರಕ್ತನೇ ಸೇರ್ಕೊಂಡಿದೆ ಒಳಗಡೆಗೆ. ಅಲ್ಗೂರು ರಕ್ತನೇ ಸೇರ್ಕೊಂಡಿದೆ, ಕಸ ಗುಡ್ಸೋನ್ ರಕ್ತನೇ ಸೇರ್ಕೊಂಡಿದೆ, ಮುಸಲ್ಮಾನರ ರಕ್ತನೇ ಸೇರ್ಕೊಂಡಿದೆ, ಕ್ರಿಶ್ಚಿಯನ್ರ ರಕ್ತನೇ ಸೇರ್ಕೊಂಡಿದೆ. ಏನು ಬರೆದಿರ್ತಾರ? ಕುರುಬರಿಗೆ ಕುರುಬರ ರಕ್ತ ಕೊಡಬೇಕು, ಬ್ರಾಹ್ಮಣರಿಗೆ ಬ್ರಾಹ್ಮಣರ ರಕ್ತ ಕೊಡಬೇಕು, ಲಿಂಗಾಯತರಿಗೆ ಲಿಂಗಾಯತರ ರಕ್ತ ಕೊಡಬೇಕು ಅಂತ ಬರೆದಿರ್ತಾರ? ಯಾರ ರಕ್ತ ಆದರೂ ಪರವಾಗಿಲ್ಲಪ್ಪ, ಆಪರೇಷನ್ ಮಾಡು, ಬದುಕಿಸು ಮರಾಯ ನನಗೆ ಅಂತ ಹೇಳ್ತೀವಿ ಅಲ್ವಾ? ಆ ರಕ್ತ ಸೇರ್ಕೊಂಡು ಆಪರೇಷನ್ ಆದಮೇಲೆ, ಬದುಕಿದ ಮೇಲೆ, ನಾನು ಕುರುಬ, ನೀನು ಲಿಂಗಾಯತ, ನೀನು ಬ್ರಾಹ್ಮಣ, ನೀನು ಸೆಳುಕ ಅಂತ ಹೇಳ್ತೀವಲ್ಲ, ಇದು ಸ್ವಾರ್ಥ ಅಲ್ವಾ? ಸ್ವಾರ್ಥನೂ ಅಲ್ಲ. ಅದಕ್ಕೆ ಜಾತಿ ಹೋಗ್ಬೇಕಾದ್ರೆ ಒಂದು ಅಂತರ್ಜಾತಿ ಮದುವೆ ಆಗಬೇಕು. ಅಂತರ್ಜಾತಿ ಎಲ್ಲ ಇದು ಮೈಕಿ ಇತ್ತಲ್ಲ ಕೂಡ, ಇದು ನೀನ್ ಯಾಕೆ ಹಿಡ್ಕ ಕೂತಿದ್ಯಾ? ಅಂತರ್ಜಾತಿ ಮದುವೆ ಆಗಬೇಕು. ಅದಕ್ಕೋಸ್ಕರನೇ ಮಾಧವಾನಂದ ಸ್ವಾಮೀಜಿಯವರು ಜೀವನದುದ್ದಕ್ಕೂ ಕೂಡ ಅಂತರ್ಜಾತಿ ಮದುವೆ ಮಾಡಿಸಿದ್ರು. ಅದಕ್ಕೋಸ್ಕರನೇ ಇವತ್ತು ಅವ್ರನ್ನ ನೆನ್ಕೊಳ್ತಾ ಇರ್ತಕ್ಕಂಥದ್ದು, ಅದಕ್ಕೋಸ್ಕರನೇ ಅವ್ರನ್ನ ಸ್ಮರಿಸ್ಕೊಳ್ತಾ ಇರ್ತಕ್ಕಂಥದ್ದು, ಅದಕ್ಕೋಸ್ಕರನೇ ಅವ್ರ ದಾರಿನಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅಂತ ಅನ್ಕೊಂಥದ್ದು ಅಲ್ವಾ? ಅದಾಗಬೇಕಾದ್ರೆ
ಪ್ರತಿಯೊಬ್ಬರಿಗೂ ಕೂಡ ಈ ಸಮಾಜದಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಇದೆ. ಜಾತಿ ವ್ಯವಸ್ಥೆಯ ಪರಿಣಾಮವಾಗಿ, ಚತುರ್ವರ್ಣ ವ್ಯವಸ್ಥೆಯ ಪರಿಣಾಮವಾಗಿ ನಮ್ಮ ಸಮಾಜದಲ್ಲಿ ಅಸಮಾನತೆ ಆಗಿದೆ. ಶ್ರೀಮಂತರಾಗಿದ್ದಾರೆ. ಅಸಮಾನತೆ ಏನ್ ದೇವ್ರು ಮಾಡಿದ್ನ? ಯಾವ ದೇವರು ಮಾಡಿಲ್ಲ. ಇವ್ರು ಮಾತ್ರ ಎಂ ಬಿ ಪಾಟೀಲ್ ಮಾತ್ರ ಶ್ರೀಮಂತನಾಗಿರು, ಬೇರೆಯವರೆಲ್ಲ ಬಡವರಾಗಿರು ಅಂತ ಹೇಳಿದ್ರ? ಯಾರಿಗೂ ಹೇಳಿಲ್ಲ. ಎಲ್ಲರೂ ಒಂದೇ ಸಮಾನವಾಗಿರಿಯಪ್ಪ ಅಂತ ಹೇಳ್ತಿದ್ರು. ಅದು ಜಾತಿ ವ್ಯವಸ್ಥೆಯ ಕಾರಣಕ್ಕೆ ಹೋಗಿ ಅಸಮಾನತೆ ನಿರ್ಮಾಣ ಆಯ್ತು. ಅದಕ್ಕೋಸ್ಕರನೇ ನಾವು ಇವತ್ತು ಬಡವರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಜನ ಓಟ್ ಕೊಡದೇ ಇರಬಹುದು, ಅದರ ಆಧಾರದ ಮೇಲೆ ಎಲ್ಲ ಜಾತಿ ಬಡವರಿಗೂ ಕೊಡ್ತಾ ಇದೀವಲ್ಲ. ಎಲ್ಲರೂ ಬಸ್ನಲ್ಲಿ ಬರೀ ದಲಿತರು ಮಾತ್ರ ಓಡಾಡ್ತಾರ? ಸರ್ಕಾರಿ ಬಸ್ನಲ್ಲಿ ಎಲ್ಲರೂ ಓಡಾಡ್ತಾರ? ಅವರು ಜಾತಿ ಇದೆಯಾ ಅದಕ್ಕೆ? ಧರ್ಮ ಇದೆಯಾ ಅದಕ್ಕೆ? ಮತ್ತೆ 2,000 ರೂಪಾಯಿ ಕೊಡ್ತೀವಿ ನಾವು ಗೃಹಲಕ್ಷ್ಮಿ ಯೋಜನೆಯಲ್ಲಿ. ಏನ್ ಬರೀ ಒಂದೇ ಜಾತಿಯವರು ಕೊಟ್ಟಿವ? ಹಿಂದುಳಿದವರು ಕೊಟ್ಟಿವ? ಎಲ್ಲ ಜಾತಿಯವ್ರಿಗೂ ಕೊಡ್ತೀವಿ, ಎಲ್ಲ ಪಕ್ಷದವ್ರಿಗೂ ಕೊಡ್ತೀವಿ, ಎಲ್ಲ ಧರ್ಮದವ್ರಿಗೂ ಕೊಡ್ತೀವಿ. ಅದ್ರ ಮೇಲೆ ಜಾತಿ ಲೆಕ್ಕ ಹಾಕಿದ್ರೆ ಹೆಂಗೆ? ಹೇಳಿಯಪ್ಪ, ನೀವೇ ಹೇಳಿ. ಈಗ ಮನೆ ವಿದ್ಯುತ್ ಕೊಡ್ತಾ ಇದೀವಲ್ಲ, ಎಲ್ಲ ಜನರು ಬಳಸ್ತಾರಲ್ವ? ಏನ್ ಸಿದ್ದರಾಮಯ್ಯ ಅವ್ರ ಅಪ್ಪನ ಮನೆಯಿಂದ ಕೊಟ್ಟನ? ನಮ್ ದುಡ್ಡು, ಸರ್ಕಾರದ ದುಡ್ಡು ಅಂತಂದ್ರೆ ಹಾಗಾದ್ರೆ ಬೇರೆಯವರೆಲ್ಲ ಯಾಕೆ ಕೊಡ್ಲಿಲ್ಲ? ಬೇರೆ ಸ್ವಾಮೀಜಿಗಳು ಯಾಕೆ ಮಾಡಲಿಲ್ಲ? ಈಗ ಈ ಸ್ವಾಮೀಜಿ ಯಾಕೆ ವಿಶಿಷ್ಟವಾದಂಥ ಸ್ವಾಮೀಜಿ ಅಂತ ಯಾಕೆ ಕರಿತೀವಿ ಅಂತಂದ್ರೆ, ಸ್ವಾತಂತ್ರ್ಯ ಹೋರಾಟದಲ್ಲೂ ಕೂಡ ಭಾಗಿಯಾಗಿದ್ರು. ಏಕೀಕರಣ ವ್ಯವಸ್ಥೆನಲ್ಲೂ ತಗೊಂಡು ಏಕೀಕರಣ ಹೋರಾಟದಲ್ಲೂ ಭಾಗಿಯಾಗಿದ್ರು. ಗೋವಾ ವಿಮೋಚನೆಯಲ್ಲೂ ಭಾಗಿಯಾಗಿದ್ರು. ಯಾಕೆ? ಮನುಷ್ಯ ಸ್ವತಂತ್ರವಾಗಿರ್ಬೇಕು, ಸ್ವತಂತ್ರನಾಗಿರ್ಬೇಕು, ಇನ್ನೊಬ್ಬರ ಅಧೀನದಲ್ಲಿ ಇರಬಾರ್ದು ಅಲ್ವಾ? ಬ್ರಿಟಿಷ್ನವರ ಅಧೀನದಲ್ಲಿದ್ದು ನಾವೆಲ್ಲ. ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ನೆಹರು, ವಲ್ಲಭಾಯ್ ಪಟೇಲ್, ಆಜಾದ್ ಅವರೆಲ್ಲ ಹೋರಾಟ ಮಾಡಿದವರು. ನಮಗೆ ದೇಶ ಸಿಕ್ತಿತ್ತ? ಅದೆಲ್ಲ ಹೋರಾಟ ಮಾಡಿದವರು ಯಾರು? ಹೋರಾಟ ಮಾಡಿದವರು ಯಾರು? ಯಾರ ನೇತೃತ್ವದಲ್ಲಿ ಹೋರಾಟ ನಡೆಯಿತು? ಯಾರು ನೇತೃತ್ವದಲ್ಲಿ ಹೋರಾಟ ನಡೀತ್ರಿ? 1942ರಲ್ಲಿ ಬ್ರಿಟಿಷರೇ ಬಿಟ್ಟು ತೊಲಗಿ ಅಂತ ಕರೆ ಕೊಟ್ಟವ್ರು ಯಾರು? ಇನ್ ಮಾತಾಡಲ್ಲ ನೀವು? ಮಹಾತ್ಮ ಗಾಂಧೀಜಿ ಯಾವ ಪಾರ್ಟಿಯವರು? ಅವರು ಕಾಂಗ್ರೆಸ್ನವರು. ಬೇರೆಯವ್ರು ಕೊಟ್ಟಿದ್ರ? ಮಾಡಿದ್ರ? ಈಗ ಅಧಿಕಾರ ಮಾಡೋರು ಮಾಡಿದ್ರ? ಏನ್ ಅರ್ಥ ಅಂತಿದ್ದು? ಇತಿಹಾಸ ತಿಳ್ಕೊಳ್ಳೋದೇ ಇಲ್ಲ. ಏನ್ ಮಾಡೋದು ನಾವು? ಇತಿಹಾಸ ತಿಳ್ಕೋಬೇಕಲ್ಲ. 1942ರಲ್ಲಿ ಯಾರು ಇವತ್ತು ಅಧಿಕಾರ ಮಾಡ್ತಾ ಇದ್ದಾರೆ ಅವರು ಬ್ರಿಟಿಷ್ನವರು ಸಪೋರ್ಟ್ ಮಾಡ್ತಾ ಇದ್ರು. ಅದರ ಅರ್ಥ ಮಾಧವಾನಂದ ಸ್ವಾಮೀಜಿಯವರು ಯಾವ ಹೋರಾಟ ಮಾಡಿದ್ರು ಆ ಹೋರಾಟಕ್ಕೆ ವಿರುದ್ಧವಾಗಿತ್ತು. ಆಮೇಲೆ ಎಲ್ಲ ಜನರಿಗೂ ಕೂಡ ನ್ಯಾಯ ಕೊಡ್ತಿದ್ರು. ಸಾಮಾಜಿಕ ನ್ಯಾಯ ಅಂದ್ರೆ ಅದೇನೆ. ಇಲ್ಲಿ ಅದಕ್ಕೆ ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದ್ರು, ಈ ದೇಶದಲ್ಲಿ ಅಧಿಕಾರ ಬಲಾಢ್ಯರ ಕೈನಲ್ಲಿ ಇರಬಾರದು, ಅಧಿಕಾರ ಎಲ್ರಿಗೂ ಹಂಚಿಕೆ ಆಗಬೇಕು, ಎಲ್ಲರ ಕೈನಲ್ಲೂ ಅಧಿಕಾರ ಇರಬೇಕು.
ತಲಾಟರ ಕೈನಲ್ಲಿ ಮಾತ್ರ ಇರಬಾರ್ದು, ಇದ್ರೆ ಪಾಳ್ಯಗಾರಿಕೆ ಶುರುವಾಗ್ಬಿಡ್ತದೆ, ಶೋಷಣೆ ಶುರುವಾಗ್ಬಿಡ್ತದೆ. ಎಲ್ಲಿ ಪಾಳ್ಯಗಾರಿಕೆ ಇರ್ತದೆ ಅಲ್ಲಿ ಶೋಷಣೆ ಇದ್ದೇ ಇರ್ತದೆ, ಅಲ್ಲಿ ದೌರ್ಜನ್ಯ ಇದ್ದೇ ಇರ್ತದೆ ಅಲ್ವಾ? ಹೌದಲ್ಲ? ಸುಮ್ಮನೆ ನಾವು ಹೇಳಿದಾಗ ತಲೆ ಅಲ್ಲಾಡಿಸ್ತೀರಿ, ಆಮೇಲೆ ಮರ್ತು ಬಿಡ್ತೀರಿ. ಆಮೇಲೆ ನಾವೇನು ಮಾಡೋದು? ನಾವು ಹೇಳಿದಾಗ ತಲೆ ಅಲ್ಲಾಡಿಸೋದು, ಆಮೇಲೆ ಮರ್ತು ಬಿಡೋದು. ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ. ಮಾತಾಡಕ್ಕೆ ಹೋದ್ರೆ ಭಾಳಷ್ಟು ವಿಚಾರಗಳಿದ್ದಾವೆ, ಸಮಯ ಆಗ್ಬಿಟ್ಟದೆ. ನೀವು ಇಷ್ಟೇ ತಿಳ್ಕೊಳ್ಳಿ, ನಾವೆಲ್ಲ ಮನುಷ್ಯರಾಗಿ ಬಾಳ್ಬೇಕಷ್ಟೆ. ಗೊತ್ತಾಯ್ತಾ? ನಾವು ದಾನವರಾಗಬಾರ್ದು, ಮನುಷ್ಯರಾಗಿರ್ಬೇಕು, ಪರಸ್ಪರ ಪ್ರೀತಿಸ್ಬೇಕು, ಗೌರವಿಸ್ಬೇಕು. ನಾನು ಮನುಷ್ಯ, ಅವನು ಮನುಷ್ಯ, ಅವನನ್ನು ಪ್ರೀತಿಸ್ಬೇಕು, ಗೌರವಿಸ್ಬೇಕು. ಇದೇ ಸ್ವಾಮೀಜಿಯವರು ಮಾಡದಂಥ ಕೆಲಸ, ಮಾಧವಾನಂದ ಸ್ವಾಮೀಜಿಯವರು ಮಾಡದಂಥ ಕೆಲಸ ಅಲ್ವಾ? ಎಲ್ಲರನ್ನೂ ಪ್ರೀತಿ. ಈಗ ಜಾತ್ಯತೀತ ಮಠ ಅಂತ ಯಾಕೆ ಕರಿತೀವಿ? ಎಲ್ಲರನ್ನೂ ಪ್ರೀತಿಸೋದ್ರಿಂದ ಜಾತ್ಯತೀತ ಮಠ ಕರಿತೀವಿ, ಎಲ್ಲರನ್ನೂ ಗೌರವಿಸಿದರೆ ಜಾತ್ಯತೀತ ಮಠ. ಯಾವುದೇ ತಾರತಮ್ಯ ಮಾಡದೇ ಇರೋದ್ರಿಂದ ಜಾತ್ಯತೀತ ಮಠ ಅಂತ ಕರಿತೀವಿ. ಅದನ್ನೇ ಜಾತ್ಯತೀತ ಅನ್ನೋದಕ್ಕೆ ಇವ ನಾರವ ಅನ್ಬೇಡಪ್ಪ, ಇವ ನಮ್ಮವ ಅಂತ ಹೇಳ್ರಯ್ಯ, ಇವ ನಮ್ಮವ ಅಂತ ಹೇಳುವಂತ ಅದೇ ಜಾತ್ಯತೀತ ಅಲ್ವಾ? ಅದನ್ನ ಸ್ವಾಮೀಜಿಯವರು, ಮಾಧವಾನಂದ ಸ್ವಾಮೀಜಿಯವರು ಮಾಡಿದ್ರು. ಅವರು ಈಗ 44 ವರ್ಷ ಆಗಿದೆ. ಸ್ವಾಮೀಜಿ ರೇವಣಸಿದ್ದೇಶ್ವರ ಸ್ವಾಮೀಜಿ ಅದನ್ನು ಮುಂದುವರಿಸಿ ಅಷ್ಟೆ. ಅದಕ್ಕೆಲ್ಲ ನೀವೆಲ್ಲ ಬೆಂಬಲ ಕೊಡಿ, ಆಯ್ತಲ್ಲ? ಇಷ್ಟು ಹೇಳಿ ಸಂಗೊಳ್ಳಿ ರಾಯಣ್ಣವರ ಪ್ರತಿಮೆ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿ, ಆಮೇಲೆ ಮಾಧವಾನಂದ ಸ್ವಾಮೀಜಿಯವರ ದೇವಸ್ಥಾನ ಕಳಸೋತ್ಸವ, ಅವರ 44ನೇ ವರ್ಷದ ಪುಣ್ಯತಿಥಿ, ಇವೆಲ್ಲಗಳು ಕೂಡ ಯಶಸ್ವಿಯಾಗಲಿ. ಅವರಿಗೆ ಮಾಧವಾನಂದ ಸ್ವಾಮೀಜಿ ಇವತ್ತು ಸ್ಮರಿಸ್ಕೊತೀವಿ ಅಂತಂದರೆ ಅವರು ಏನು ಕೆಲಸ ಮಾಡಿದ್ರು, ಯಾವ ದಾರಿನಲ್ಲಿ ನಡೆದ್ರು, ಆ ದಾರಿನಲ್ಲಿ ನಡೀತಕ್ಕಂಥದ್ದನ್ನೇ ನಾವು ಪ್ರಯತ್ನ ಮಾಡದೆ ಅವರಿಗೆ ಸಲ್ಲಿಸ್ತಕ್ಕಂಥ ಗೌರವ. ಅದು ನೀವೆಲ್ಲ ಮಾಡೋಣ ಅಂತೇಳಿ ನಿಮಗೆಲ್ಲ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್.